ಸ್ನೇಹಿತರೆ, ತಮಗೆಲ್ಲರಿಗೂ ಸ್ಪರ್ಧಾಗಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ, ಕಳೆದ ಕೆಲವು ದಿನಗಳಿಂದ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ. ಈಗ ಕಂಟಿನ್ಯೂ ಆಗಿ ಸಣ್ಣ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಅದನ್ನೆಲ್ಲ ನೋಡ್ಕೊತ ಬರ್ರಿ ಅಂತ ಹೇಳುತ್ತಾ, ಇವತ್ತಿನ ನಾನು ಮಾತಾಡ್ತಿರುವಂತಹ ವಿಷಯ 6ರಿಂದ 8ನೇ ತರಗತಿ ಶಿಕ್ಷಕರ ನೇಮಕಾತಿ ಸಿದ್ಧತೆ ಹೇಗಿರಬೇಕು? ಅದ್ರ ಬಗ್ಗೆ ಇವತ್ತಿನ ದಿನ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಹಿಂದೆ ನಡೆದಂತಹ ನೇಮಕಾತಿಯಲ್ಲಿ ಕೆಲವು ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ಕೊಡಲಾಯಿತು. ಇನ್ನು ಕೆಲವು ಅಭ್ಯರ್ಥಿಗಳಿಗೆ ಕೋರ್ಟ್‌ನಲ್ಲಿರುವ ಕಾರಣಕ್ಕಾಗಿ ಇನ್ನೂ ಕೆಲವು ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರವನ್ನ ಕೊಡ್ಲಿಲ್ಲ. ಅದು ತಕ್ಷಣಕ್ಕೆ ಕೋರ್ಟ್‌ನಲ್ಲಿ ಮುಗಿದಂತಹ ಕೇಸ್ ಮುಗಿದ ತಕ್ಷಣ ಮತ್ತೆ ಏನ್ ಮಾಡ್ತಾರೆ ಅಂತಂದ್ರೆ 10,000 ಶಿಕ್ಷಕರ ನೇಮಕಾತಿ ಮಾಡುವಂತಹ ಎಲ್ಲಾ ಸಿದ್ಧತೆಗಳು ಕಾಣಿಸ್ತಾ ಇದ್ದಾವೆ. ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ಟ ತಕ್ಷಣ 10,000 ನೇಮಕಾತಿ ಮಾಡುವಂತಹ ಎಲ್ಲಾ ಕಾಣಿಸ್ತಾ ಇದೆ. ನೀವು ಈಗಿನಿಂದನೇ ಓದೋಕೆ ಪ್ರಾರಂಭ ಮಾಡ್ರಿ ಅಂತ ಹೇಳುತ್ತಾ 6ರಿಂದ 8ನೇ ತರಗತಿ ಶಿಕ್ಷಕರ ನೇಮಕಾತಿ ಸಿದ್ಧತೆ ಹೇಗಿರಬೇಕು? ನಾವು ಏನನ್ನು ಓದಿದ್ರೆ ನಾವು ಈ ಒಂದು ಎಕ್ಸಾಮ್‌ನಲ್ಲಿ ಪಾಸ್ ಆಗ್ತೀವಿ ಅಂತ ಅನ್ನೋದು ನಾವು ತಿಳ್ಕೊಬೇಕಂತ ಅನ್ನೋದು ಇಲ್ಲಿ ಒಂದು ಆಶಯ ಆಗಿರ್ತದ. ಮೊದಲನೇದಾಗಿ ಏನನ್ನು ಓದಬೇಕು ಮತ್ತು ಯಾವ ಬುಕ್‌ಗಳನ್ನ ಅಧ್ಯಯನ ಮಾಡ್ಬೇಕು. ಇನ್ನು ಕೆಲವೊಂದು ಜನ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಕಂಟಿನ್ಯೂಯಸ್ ಆಗಿ ಓದ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಏನು ಓದ್ಬೇಕು, ಎಷ್ಟು ಓದ್ಬೇಕು. ನಾವು ಏನ್ ಮಾಡ್ಬೇಕಪ್ಪಾ ಅಂತಂದ್ರೆ ಯಾವ ರೀತಿ ಅಧ್ಯಯನವನ್ನ ಮಾಡ್ಬೇಕು. ಅಂದ್ರೆ ಯಾವ ರೀತಿಯನ್ನ ಓದ್ಬೇಕು, ಆಮೇಲೆ ಯಾವ ಬುಕ್ಸ್‌ಗಳನ್ನ ನಾವು ಅಧ್ಯಯನ ಮಾಡಿದ್ರೆ ಈ ಆಮೇಲೆ ಈ ಟೀಚರ್ಸ್ ಏನಾಗ್ತದ ಅಂತಂದ್ರೆ ಅರ್ಹತೆ ನಾವು ಪಡ್ಕೋತೀವಿ. ಸಿಇಟಿಗೆ ಅರ್ಹತೆ ಪಡ್ಕೋತೀವಿ. ಆಮೇಲೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಆಗಿರ್ಬೋದು ಮತ್ತು ಸಿಇಟಿಯಲ್ಲಿ ನಾವು ಅಂಕಗಳನ್ನ ಗಳಿಸ್ಲಿಕ್ಕೆ ಸಾಧ್ಯ ಯಾವ ರೀತಿ ಆಗ್ತದ ಅಂತಂದ್ರ ಯಾವ ಯಾವ ಪುಸ್ತಕಗಳನ್ನ ನಾವು ಓದ್ಬೇಕು ಅಂತ ಅನ್ನೋದು. ನೋಡ್ರಿ, ಶಿಕ್ಷಕರ ಹುದ್ದೆಗಳು ಎಷ್ಟವ ಅಂತಂದ್ರೆ 10,000 ಶಿಕ್ಷಕರ ಹುದ್ದೆಗಳು ಅವ. 10,000 ಶಿಕ್ಷಕರ ಹುದ್ದೆಗಳಲ್ಲಿ ನಮಗೆ ಬೇಕಾಗಿರೋದು ಎಷ್ಟು? 1. ಆ ಒಂದು ಹುದ್ದೆ ಏನಾಗಿರ್ಬೇಕು ಅಂತಂದ್ರ ಆ ಹುದ್ದೆ ನಿಮ್ಮದಾಗಿರ್ಬೇಕು. ಅದ್ರ ತಕ್ಕಾಗಿ ತಾವು ಅಧ್ಯಯನದಲ್ಲಿ ನಿರತರಾಗಿ ಅಧ್ಯಯನವನ್ನ ಮಾಡ್ರಿ ಅಂತ ಹೇಳುತ್ತಾ, ಈ ಪರೀಕ್ಷೆಗೆ ಅರ್ಹತೆ ಏನ್ ಬೇಕು? ನೋಡ್ರಿ, ಯಾವುದು 6ರಿಂದ 8ನೇ ತರಗತಿ ನೇಮಕಾತಿ ಸಿದ್ಧತೆಗೆ ಏನ್ ಬೇಕಪ್ಪಾ ಅಂತಂದ್ರೆ ಅರ್ಹತೆಯನ್ನ ಕೇಳಿರ್ತಾನೆ. ಯಾವ ರೀತಿ ಅಂತಂದ್ರೆ ಒಂದು ಯಾವುದೇ ಪದವಿ ನಾವು ಪಾಸ್ ಆಗಿರ್ಬೇಕು ಅಂತಂದ್ರೆ ಅದು ಬಿ.ಎ ಆಗಿರ್ಬೋದು, ಆಮೇಲೆ ಬಿ.ಕಾಮ್ ಆಗಿರ್ಬೋದು, ಬಿ.ಎಸ್‌ಸಿ ಆಗಿರ್ಬೋದು. ಯಾವುದೇ ಪದವಿ ಆದ್ರೆ ನಾವು ಏನ್ ಮಾಡ್ಬೇಕಪ್ಪಾ ಅಂತಂದ್ರ ಈ ಒಂದು ಶಿಕ್ಷಕರ ಅರ್ಹತಾ ಆಮೇಲೆ ಅರ್ಹತಾ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು. ಮತ್ತೆ ಮುಂದೆ ಬರುವಂತಹ ಸಿಇಟಿಗೆ ನಾವು ಬರೀಕ್ಕೆ ಅನುಕೂಲ ಆಗ್ತದ. ನೋಡ್ರಿ, ಆಮೇಲೆ ಅಷ್ಟೇ ಏನ್ ಬೇಕಪ್ಪಾ ಅಂತಂದ್ರೆ ಬಿ.ಎಡ್ ಅದ್ರ ಜೊತೆಗೆ ಯಾವುದೇ ಪದವಿ ಮತ್ತು ಬಿ.ಎಡ್ ಪಾಸ್ ಆಗಿರ್ಬೇಕು. ತದನಂತರ ಏನ್ ಮಾಡ್ಬೇಕಪ್ಪಾ ಅಂತಂದ್ರೆ ಕರ್ನಾಟಕ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಇದನ್ನ ನಾವ್ ಏನ್ ಮಾಡ್ಬೇಕಪ್ಪಾ ಅಂತಂದ್ರೆ ಪಾಸ್ ಆಗಿರ್ಬೇಕು. ಈ ಮೂರು ಆದ ತಕ್ಷಣ ನಮ್ಗೆ ಏನಾಗ್ತದ ಅಂತಂದ್ರ ಸಿಇಟಿ ಬರಿಕ ಅವಕಾಶ ಸಿಗ್ತದ. ನೆಕ್ಸ್ಟ್ ಶಿಕ್ಷಕರ ವೇತನ ನೋಡ್ರಿ ಎಷ್ಟದ ಅಂತಂದ್ರೆ 27,650ರಿಂದ 32,650 ಏನಾಗ್ತದ ಅಂತಂದ್ರ ನಮಗ ಸಂಬಳವನ್ನ ಸಿಗ್ತದೆ. ನೋಡ್ರಿ, ಶಿಕ್ಷಕರ ಹುದ್ದೆಗಳ ವಯೋಮಿತಿ ಸಾಮಾನ್ಯ ವರ್ಗದವ್ರಿಗೆ ಎಷ್ಟದ ಅಂತಂದ್ರ 42 ವರ್ಷ. ಸಾಮಾನ್ಯ ವರ್ಗದವ್ರಿಗ 42 ವರ್ಷ ಅದ. 2A, 2B, 3A, 3B ಇವ್ರಿಗೆ ಎಷ್ಟು ವರ್ಷ ಅದ ಅಂತಂದ್ರ 45 ವರ್ಷಗಳದ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇವ್ರಿಗೆ ಎಷ್ಟು ಅದಪ್ಪ ಅಂತಂದ್ರ 47 ವರ್ಷಗಳು ಏನದ ಅಂತಂದ್ರ ವಯೋಮಿತಿ ಸಡಿಲಿಕೆ ಅದ. ಇವ್ರಿಷ್ಟು ವಯಸ್ಸು ಆಗೋ ಮಟ್ಟ ಯಾವಾಗಾದ್ರೂ ಒಂದು ಸಾರಿ ಕ್ಲಿಕ್ ಆದ್ರ ಓಕೆ ಆಗ್ತದ. ಅಷ್ಟು ವಯಸ್ಸು ಆಗೋಕ್ಕಿಂತ ಕೊಡೋದಕ್ಕಿಂತ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಆದಷ್ಟು ಈ 10,000ದಲ್ಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಒಂದು ಹುದ್ದೆಯನ್ನ ನಾವು ಪಡ್ಕೋಬೇಕಾಗ್ತದ. ನೋಡ್ರಿ, ಏನ್ ಮಾಡ್ಬೇಕಪ್ಪಾ ಅಂತಂದ್ರೆ ಈ ಹುದ್ದೆನ ಪಡ್ಕೋಬೇಕಂತಂದ್ರೆ ನಾನ್ ಏನ್ ಮಾಡ್ಬೇಕು? ಎಲ್ಲಾ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ಬೇಕು. ನಾವೆಲ್ಲಾ ಹಳೆ ರೀತಿಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯ ಕ್ವೆಶ್ಚನ್ಸ್ ಗಳು ಇರ್ತಾವೆ. ಯಾವ ರೀತಿ ಕ್ವೆಶ್ಚನ್ಸ್ ಗಳನ್ನ ತೆಗ್ದಿದಾರ ಅಂತಂದು ನಮ್ಗೆಲ್ಲ ಗೊತ್ತಾಗ್ತದ ಅಂತಂದ್ರ ಎಲ್ಲಾ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ ಮೇಲೆ ಗೊತ್ತಾಗ್ತದೆ. ಮತ್ತೇನ್ ಮಾಡ್ಬೇಕಂತಂದ್ರೆ 6ರಿಂದ 12ನೇ ತರಗತಿವರೆಗೆ ಏನ್ ಮಾಡ್ಬೇಕಪ್ಪಾ ಅಂತಂದ್ರ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಗಳನ್ನ ನಾವ್ ಏನ್ ಮಾಡ್ಬೇಕಪ್ಪಾ ಅಂತಂದ್ರ ಓದ್ಬೇಕಾಗ್ತದ. ಆಮೇಲೆ ಏನ್ ಮಾಡ್ಬೇಕಪ್ಪಾ ಅಂತಂದ್ರ ಅಬ್ಜೆಕ್ಟಿವ್ ಇಂಗ್ಲಿಷ್ ಇದನ್ನು ಕೂಡ ನಾವ್ ಏನ್ ಮಾಡ್ಬೇಕಾಗ್ತದಪ್ಪಾ ಅಂತಂದ್ರ ಅಧ್ಯಯನವನ್ನ ಮಾಡ್ಬೇಕಾಗ್ತದ. ಅದ್ರ ಜೊತೆಗೆ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಚಾಣಕ್ಯ ಕಣಜ ಈ ಚಾಣಕ್ಯ ಕಣಜ ಈ ಒಂದು ಪುಸ್ತಕವನ್ನ ಓದಬೇಕಾಗ್ತದ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಕಂಪ್ಯೂಟರ್ ಅನ್ನ ಯಾವ ಪುಸ್ತಕವನ್ನ ಅಧ್ಯಯನ ಮಾಡಿದ್ರೆ ಉತ್ತಮ ಅಂತಂದ್ರೆ ಗುರುರಾಜ್ ಗುರುಬಲೆ ಸರ್ ಅವರ ಪುಸ್ತಕವನ್ನ ಓದ್ಬೇಕು. ಅವ್ರದ್ದು ಬಹಳಷ್ಟು ಅರ್ಥಪೂರ್ಣವಾಗಿ ಮತ್ತು ಎಲ್ಲಾ ವಿದ್ಯಾರ್ಥಿಗಳು ತಿಳಿಯುವಂತೆ ಅವ್ರ ಪುಸ್ತಕದಲ್ಲಿ ಎಲ್ಲಾ ತಿಳಿಸಿದ್ದಾರೆ. ಆಮೇಲೆ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯವನ್ನು ಯಾರ್ ಪುಸ್ತಕ ಓದ್ಬೇಕಂತಂದ್ರೆ ಅದು ಈಶ್ವರ್ ಗಿರಿ ಸರ್ ಅವರ ಒಂದು ವಿಡಿಯೋಗಳು ಮತ್ತು ನೋಡ್ಬೇಕಂತ ಹೇಳ್ತೇನೆ. ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನ ಮಗುವಿನ ಅಭಿವೃದ್ಧಿ ಮತ್ತು ವಿಕಾಸ ಬೋಧನಾ ಶಾಸ್ತ್ರ ವಾಸುದೇವ್ ಸರ್ ಮತ್ತು ಕೆ.ಎಂ. ಸುರೇಶ್ ಅವರ ಒಂದು ವಿಡಿಯೋಗಳನ್ನ ಮತ್ತು ಅವರ ಪುಸ್ತಕಗಳನ್ನ ನೋಡ್ರಿ ಅಂತ ಹೇಳುತ್ತಾ
ನೋಡ್ರಿ ಅರ್ಜಿ ಸಲ್ಲಿಸುವಾಗ ನಾವು ಕೆಲವು ತಪ್ಪುಗಳನ್ನ ಮಾಡ್ತಿರ್ತೀವಿ. ಈ ತಪ್ಪುಗಳನ್ನ ಮಾಡಬಾರ್ದು. ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅರ್ಜಿ ಸಲ್ಲಿಸುವಾಗ ಏನ್ ಮಾಡ್ಬೇಕು, ಜಾಗ್ರತೆಯಿಂದ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ನೋಡ್ರಿ ನಾವ್ ಎಲ್ಲಿ ಅರ್ಜಿ ಸಲ್ಲಿಸುವಾಗ ಏನ್ ಮಾಡ್ಬೇಕಪ್ಪ ಅಂತ ಬಹಳಷ್ಟು ಜಾಗೃತಿಯಿಂದ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಯಾಕಂತಂದ್ರೆ ಒಂದು ವೇಳೆ ನಾವು ಅಪಾಯಿಂಟ್ಮೆಂಟ್ ಆದಾಗ ಎಲ್ಲೋ ನಮ್ಮ ಅರ್ಜಿಯಲ್ಲಿ ಏನಾದ್ರೂ ತಪ್ಪುಗಳಾಗಿವೆ ಅಂತಂದ್ರ ನಾವು ಹೊರಬರುವಂತಹ ಚಾನ್ಸಸ್ಗಳು ಜಾಸ್ತಿ ಇರ್ತಾವ. ಹಿಂಗಾಗಿ ಅರ್ಜಿ ಸಲ್ಲಿಸುವಾಗ ಜಾಗೃತಿಯನ್ನ ವಹಿಸೋದು ಉತ್ತಮ. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಮೀಸಲಾತಿ ಪ್ರಮಾಣ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನೋಡ್ಬೇಕು. ನಾವೇನ್ ನಾನ್ HK ದಾಗಿದ್ದೀವಿ, ಆಮೇಲೆ ಕಾಸ್ಟ್ ಆಗಿರ್ಬೋದು, ಆಮೇಲೆ 371 ಆಗಿರ್ಬೋದು, ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ, ಹೀಗೆ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಕೂಡ ನಾವ್ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರ ಜೊತೆಗೆ ತೆಗೆದುಕೊಂಡು ಹೋಗ್ಬೇಕು. ಮತ್ತೇನ್ ಹೇಳ್ತಾ ಅಂತಂದ್ರ ನಾವ್ ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸುವುದು ಉತ್ತಮ. ನಾವು ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸುವುದು ಉತ್ತಮ. ಈಗ ನೋಡ್ರಿ ಕೆಲವೊಂದ್ ಜನ ಏನ್ ಮಾಡ್ತಿರ್ತಾರ ಅಂತಂದ್ರ ಕೆಲವು ಜಿಲ್ಲೆಗಳಲ್ಲಿ ಏನಾಗಿರ್ತಾವ ಅಂತಂದ್ರ ಪೋಸ್ಟ್‌ಗಳು ಕಡಿಮೆ ಇರ್ತಾವ. ಅಲ್ಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ನೋಡ್ಕೋಬೇಕು ಯಾವ ಜಿಲ್ಲೆಗೆ ಹೆಚ್ಚು ಪೋಸ್ಟ್‌ಗಳದಾವ, ಆ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸುವುದು ಉತ್ತಮ ಅಂತಂದು ಅನಿಸ್ತದ. ಆಮೇಲೆ ಓದುವ ಮೆಟೀರಿಯಲ್ಸ್ ಅನ್ನ ಸರಿಯಾದ ಆಯ್ಕೆ. ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಸ್ವಲ್ಪನೇ ಮೆಟೀರಿಯಲ್ಸ್ ಅನ್ನ ಖರೀದಿ ಮಾಡಲೆಕ್ಕ ಅದು ಆ ಏನಾಗಿರ್ಬೇಕು ಅಂತಂದ್ರ ಬಹಳಷ್ಟು ಉತ್ತಮವಾಗಿರುವಂತಹ ಮೆಟೀರಿಯಲ್ ಅನ್ನ ನಾವು ಆಯ್ಕೆಯನ್ನ ಮಾಡ್ಕೋಬೇಕಾಗ್ತದೆ. ಆಮೇಲೆ ಕೆಲವೊಂದ್ ಜನ ಏನ್ ಮಾಡ್ತೀವಿ ಅಂತಂದ್ರ ನಾಳೆ ಮಾಡೋಣ, ಸಮಯ ನಿರೀಕ್ಷೆ. ಇವತ್ತು ಮಾಡೋ ಕೆಲಸವನ್ನ ಇವತ್ತೇ ಮಾಡ್ಬೇಕು. ಈಗ ಮಾಡುವಂತ ಕೆಲಸನ ಈಗಿನಿಂದನೇ ಪ್ರಾರಂಭ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ. ಅಂತಂದ್ರೆ ಇವತ್ತೇನಪ್ಪಾ ಅಂತಂದ್ರೆ ನಾನು ಒಂದ್ 2 ಗಂಟೆ ಓದೀನಿ, ಮತ್ತೆ ನಾಳೆ ಓದ್ತೀನಿ ಬಿಡೋಣ ಅಂತಂದ್ರೆ ಆ ರೀತಿ ಆಗಲ್ಲ. ಯಾಕಂತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಎಲ್ಲೋ ಕಠಿಣ ತಪಸ್ಸು ಮಾಡುವಂತಹ ವಿದ್ಯಾರ್ಥಿಗಳು ಓದ್ಕೋತಿರ್ತಾರ. ಅವ್ರ ಜೊತೆಗೆ ನಾವು ಕಾಂಪಿಟೇಟಿವ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸಮಯದ ನಿರ್ಲಕ್ಷ್ಯ ಮಾಡಬಾರ್ದು. ಇವತ್ತು ಮಾಡುವಂತ ಕೆಲಸ ಇವತ್ತು ನಾನು ಎಷ್ಟು ಓದ್ಬೇಕಲ್ಲ ಅಷ್ಟು ಇವತ್ತೇ ಓದ್ ಮುಗಿಸಿದ್ರೆ ಉತ್ತಮವಾಗಿರ್ತದ. ಆಮೇಲೆ ಏನಪ್ಪಾ ಅಂತಂದ್ರ ಅಕ್ರಮಗಳಿಗೆ ಪ್ರಯತ್ನಿಸಬೇಡಿ. ಯಾರೋ ಹೇಳಿರ್ತಾರ, ನೀವು 18 ಲಕ್ಷ ಕೊಡು, 20 ಲಕ್ಷ ಕೊಡು, ನಿನ್ಗೆ ಏನ್ ಮಾಡ್ತೇನೆ ಅಂತಂದ್ರೆ ನಾನು 68 ಟೀಚರ್‌ನಲ್ಲಿ ಲಿಸ್ಟ್‌ನಲ್ಲಿ ನಿನ್ನ ಹೆಸರು ಕುಂಡ್ರಿಸ್ತೀನಿ ಅಂತಂದು ಏನ್ ಮಾಡಿರ್ತಾರ ಅಂತಂದ್ರ ರೊಕ್ಕ ಇಸ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರ. ಅವೇನಪ್ಪಾ ಅಂತಂದ್ರ ಅಂತ ಆಮಿಷಗಳಿಗ ಏನ್ ಆಗ್ಬಾರ್ದು, ಆಕರ್ಷಣೆ ಆಗದೆ ನಾವು ಸ್ವಂತ ಬಲದಿಂದ ಓದಿ ನೌಕರಿಯನ್ನ ಮಾಡ್ಕೋರಿ ಅಂತ ಹೇಳುತ್ತಾ, ಆಮೇಲೆ ಏನಾಗ್ತದ ಅಂತಂದ್ರ ನಮಗ ವಯಸ್ಸು ತುಂಬಾ ಜಾಸ್ತಿ ಆಗ್ತಾ ಇದೆ. ಜಾಗೃತಿ ಇರ್ಲಿ. ಯಾಕಂತಂದ್ರ ನೋಡ್ರಿ ಒಂದ್ ಸಾರಿ ಆಗ್ಬೇಕು ಅಂತಂದ್ರೆ ಬಹಳಷ್ಟು ಸಮಯವನ್ನ ತೆಗೆದುಕೊತದ. ಯಾಕಂತಂದ್ರೆ 2017ರಲ್ಲಿ ಕರೆದಂತ HSTR ಇನ್ನೂನು ಕೂಡ ಕನ್ಫರ್ಮ್ ಮಾಡಿಲ್ಲ. ಹಿಂಗಾಗಿ ವಯಸ್ಸು ಏನಾಗ್ತಿರ್ತದ ಅಂತಂದ್ರ ಜಾಸ್ತಿ ಆಗ್ತಾ ಇರ್ತದ. ಹಿಂಗಾಗಿ ನಮಗ ಒಂದು ಈ ಹುದ್ದೆಗಳಲ್ಲಿ ಜಾಗೃತಿ ಇರ್ಲಿ. ಎಲ್ಲವನ್ನು ಅಂಶವನ್ನು ಇಟ್ಕೊಂಡು ತಾವು ಓದೋದೇ ಆದ್ರ ಮುಂಬರುವಂತಹ 68 ಟೀಚರ್ಸ್‌ನಲ್ಲಿ ತಾವು ಎಲಿಜಿಬಲ್ ಆಗ್ತೀರಿ ಅಂತ ಹೇಳುತ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.